ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದಂತಹ ಸಹಕಾರ ಖಾತೆಯ ಸಚಿವ ಕೆಎನ್ ರಾಜಣ್ಣ ಖುದ್ದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನೋದು ಈ ಕ್ಷಣದ ಪ್ರಮುಖ ಸುದ್ದಿ. ಇದೆಲ್ಲದರ ಮಧ್ಯೆ ಟೆನ್ಷನ್ ನಲ್ಲಿ ಓಡಾಡ್ತಾ ಇದ್ದಾರಂತೆ ರಾಜಣ್ಣ ಪುತ್ರ ಕೆಆರ್ ರಾಜೇಂದ್ರ. ಎಂಎಲ್ಸಿ ರಾಜೇಂದ್ರಗೆ ಸದ್ಯ ತಂದೆಯ ರಾಜೀನಾಮೆಯ ಟೆನ್ಷನ್ ಕಾಡ್ತಾ ಇದೆ. ಈ ಟೆನ್ಷನ್ ಕಾಡೋದಕ್ಕೂ ಮೊದಲು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಂದಿದ್ರು. ಆಗ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ರಲ್ಲ, ಮುಖ್ಯಮಂತ್ರಿಗಳನ್ನ ಮೀಟ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿ. ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ಮೇಲೆ ಈ ರೀತಿ ಟೆನ್ಷನ್ ನಲ್ಲಿ ಕಾಣಿಸಿಕೊಂಡಿರೋದು ಕೆಆರ್ ರಾಜೇಂದ್ರ ಅವರು. ತಂದೆಯನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿದ್ದಾರಂತೆ ಕೆಆರ್ ರಾಜೇಂದ್ರ. ಆದ್ರೆ ರಾಜಣ್ಣ ಅವರು ಈಗಾಗಲೇ ವಿಧಾನಸಭಾ ಕಲಾಪದಲ್ಲಿ ಇರೋದ್ರಿಂದ ಅಲ್ಲಿ ಮೊಗಸಾಲಿಯಲ್ಲಿ ವೇಟ್ ಮಾಡ್ತಾ ಇದ್ದಾರಂತೆ. ಏನಾಯ್ತೋ ಗೊತ್ತಿಲ್ಲ, ತಂದೆಯವರು ಒಳಗಡೆ ಇದ್ದಾರೆ ಅಂತ ಬಂದು ಕೇಳಿದವರಿಗೆ ಕೆಆರ್ ರಾಜೇಂದ್ರ ಅವರು ಹೇಳಿದ್ದಾರೆ. ಅಂದ್ರೆ ಇನ್ನೂ ಕೂಡ ಕೆಆರ್ ರಾಜೇಂದ್ರ ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಪಾವಗಡದ ವೆಂಕಟೇಶ್ ಅವ್ರ ಜೊತೆಗೆ ಕೆಆರ್ ರಾಜೇಂದ್ರ ಮಾತುಕತೆಯನ್ನ ನಡೆಸ್ತಿದ್ದಾರಂತೆ. ಮುಖ್ಯಮಂತ್ರಿಗಳನ್ನ ಕೆಆರ್ ರಾಜೇಂದ್ರ ಹೋಗಿ ಭೇಟಿ ಮಾಡೋದಕ್ಕೂ ಮೊದಲು ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. ಅದೇನು ಅಂದ್ರೆ ತುಮಕೂರು ಭಾಗದ ಮತ್ತೋರ್ವ ಸಚಿವರಾಗಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ತಮ್ಮ ಕೊಠಡಿಗೆ ಕರೆಸಿಕೊಂಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಕೊಠಡಿಯಲ್ಲಿ ಇಬ್ಬರೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಹಲವು ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲ್ಲಿಂದ ನಿರ್ಗಮಿಸಿದ್ರು. ಆಗ್ಲೇ ಕೆಆರ್ ರಾಜೇಂದ್ರ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದಾದ ಬಳಿಕ ಕೆಆರ್ ರಾಜೇಂದ್ರ ಬಹಳ ಟೆನ್ಷನ್ ನಲ್ಲಿ ವಿಧಾನಸೌಧದ ಮೊಗಸಾಲಿಯಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಂದೆಯನ್ನ ಭೇಟಿ ಮಾಡೋಕ್ ಬಂದಿದ್ದಾರಂತೆ. ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಏನಾಯ್ತೋ ಗೊತ್ತಿಲ್ಲ, ತಂದೆಯವರು ಒಳಗಡೆ ಇದ್ದಾರೆ ಅಂತ ಹೇಳಿ ತಮ್ಮ ಜೊತೆ ಪ್ರಶ್ನೆಯನ್ನ ಮಾಡಿದಂತಹ ಪಾವಗಡದ ಶಾಸಕರಾಗಿರುವಂತಹ ವೆಂಕಟೇಶ್ ಅವರು ಮಾತನಾಡೋಕೆ ಬಂದಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಪುತ್ರ ಕೆಆರ್ ರಾಜೇಂದ್ರ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಅನ್ನುವ ಬಗ್ಗೆ ಖುದ್ದು ರಾಜಣ್ಣ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸದನದಲ್ಲಿ ಅವರು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡಲಿಲ್ಲ. ಮುಖ್ಯಮಂತ್ರಿಗಳು ಬರ್ತಾರೆ, ಅವರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಷ್ಟೇ ಹೇಳಿದ್ರು. ಹೊರಗಡೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲೂ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಬಳಿಕ ನಾನು ಬಂದು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಇರುವಂತಹ ಮಾಹಿತಿಯನ್ನು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರಿಂದಾನೇ ಒಂದು ಕಂಪ್ಲೇಂಟ್ ಹೋಯ್ತಲ್ಲ, ಮತಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸ್ವಪಕ್ಷವನ್ನೇ ಕಟಕಟಿಯಲ್ಲಿ ನಿಲ್ಲಿಸುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಆರೋಪ ಮಾಡಿದಂತಹ ಟೈಮ್ನಲ್ಲಿ ಅದನ್ನೇ ಕಾಂಗ್ರೆಸ್ನ ಎಲ್ಲಾ ನಾಯಕರು ಅಸ್ತ್ರವಾಗಿ ಬಳಕೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಂತಹ ನಂತರವೂ ತಮ್ಮದೇ ಪಕ್ಷವನ್ನ ರಾಜಣ್ಣ ಅವರು ಕಟಕಟಿಯಲ್ಲಿ ನಿಲ್ಲಿಸಿದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇದರ ಮಧ್ಯೆ ಕಂಪ್ಲೇಂಟ್ ಕೂಡ ಹೋಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.